ವರ್ಷದ 9ನೇ ತರಗತಿಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸಂಕಲನಾತ್ಮಕ ಮೌಲ್ಯಮಾಪಕದ 2 ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು. ಇದರಲ್ಲಿ 3 ಗಂಟೆ ಇರ್ತಕ್ಕಂಥದ್ದು ಹಾಗೂ ಅಂಕಗಳು 80 ಮಾರ್ಕ್ಸ್ ಇರ್ತಕ್ಕಂಥದ್ದು. SSLC ಹೇಗಿರುತ್ತೋ ಹಾಗೇನೆ ಇದು ಕೂಡ ಇರ್ತಕ್ಕಂಥದ್ದು. ಇದರಲ್ಲಿ ಮೊದಲನೇ ಕ್ವಶನ್ ಅನ್ನು ನಾನು ತಗೊಳ್ತೀನಿ. ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾನೆ. ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡ್ರೆ ಪೈ ಬೆಲೆ ಅಭಾಗಲಬ್ಧ. ಇದು 1.23 1.23 ಇದು ಅಂತ್ಯ ಆಗದೇ ಇರ್ತಕ್ಕಂಥದ್ದು. ಹಾಗಾಗಿ ಇದು ಕೂಡ ಅಭಾಗಲಬ್ಧ ಸಂಖ್ಯೆ. √3 ಮಾಮೂಲಿಯಾಗಿ ಅಭಾಗಲಬ್ಧ ಸಂಖ್ಯೆ. ಆದರೆ ಇಲ್ಲಿ ನಮಗಿರ್ತಕ್ಕಂಥ √25 ಏನಿದೆಯೋ ಇದು ನಮಗೆ ಭಾಗಲಬ್ಧ ಸಂಖ್ಯೆ ಬರುತ್ತೆ. ಯಾಕೆಂದರೆ √25ನ 5 × 5 √5 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದರೆ ನಮಗೆ ಭಾಗಲಬ್ಧ ಸಂಖ್ಯೆಗೆ ಬರ್ತಕ್ಕಂಥದ್ದು. ಹಾಗಾಗಿ √25 ಅಂತಕ್ಕಂಥದ್ದು ನಮಗೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗೆಯೇ ಇಲ್ಲಿ ಒಂದು ಮಹತ್ತಮ ಘಾತ ಆಗಿರುವ ಬಹುಪದೋಕ್ತಿ ಅಂತ ಕೇಳಿದ್ದಾನೆ. ಒಂದು ಘಾತ ಸೂಚಿ ಇದ್ದರೆ ಘಾತ ಸೂಚಿ 1 ಇದ್ದರೆ ಎಂಥ ಬಹುಪದೋಕ್ತಿ ಅಂತ ಕೇಳಿದ್ದಾನೆ. ಹಾಗಾಗಿಬಿಟ್ಟು ಇದು ರೇಖಾತ್ಮಕ ಬಹುಪದೋಕ್ತಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋಣ. ತ್ರಿಜ್ಯ 6 ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ತಗೊಂಡಿದ್ದಾನೆ. ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಲಿ ಬರೋದಿಲ್ಲ. ನೆಕ್ಸ್ಟ್ ಕೊಟ್ಟಿರುವ ನಕ್ಷೆಯಲ್ಲಿ 71.5 ಹಾಗೂ 76.5 ಅಂದರೆ ಈ ಉದ್ದದಿರ್ತಕ್ಕಂಥದ್ದು ಅಂದರೆ ದೊಡ್ಡದಾಗಿರ್ತಕ್ಕಂಥ ಆವೃತ್ತಿಯ ಏನಿದೆಯೋ ಈ ನಮಗೆ ಬರ್ತಕ್ಕಂಥ ಬಹುಭುಜಾಕೃತಿ ಇರ್ತಕ್ಕಂಥದ್ದು ನಮಗೆ ಬಂದಿರ್ತಕ್ಕಂಥದ್ದು 71.5 76.5. ಹಾಗಾಗಿ ಇದಕ್ಕೆ ನಮಗೆ 15 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇಲ್ಲಿ 15 ಇರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಂಡ್ರೆ ಇಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಆಂಗಲ್ AOU ಇದು 40 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಇದರ ಅಳತೆ ಕೇಳ್ತಾ ಇದ್ದಾನೆ. ಇದು ವ್ಯಾಸ ಇರೋದ್ರಿಂದ ಟೋಟಲ್ ಆಗಿ ಈ ಕಡೆಯಿಂದ ಈ ಕಡೆ ತುದಿ ತಗೊಂಡಾಗ A ಮತ್ತು B ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದು ಸರಳ ಕೋನ ಆಗಿರೋದ್ರಿಂದ 180 ಡಿಗ್ರಿ ಇರುತ್ತೆ. ಇದರಲ್ಲಿ ಒಂದು ಅಳತೆಯನ್ನು ನಾವು ತಗೊಂಡಾಗ 2 ಅಳತೆಗಳಿದ್ದಾವೆ. ಒಂದು 40 ಡಿಗ್ರಿ, ಇನ್ನೊಂದು 90 ಡಿಗ್ರಿ. 2 ಸೇರಿದರೆ 130 ಡಿಗ್ರಿ ಆಗುತ್ತೆ. ಟೋಟಲ್ ಆಗಿರ್ತಕ್ಕಂಥ 180ರಲ್ಲಿ 130 ಕಳೆದ್ರೆ 50 ಡಿಗ್ರಿ ನಮಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 50 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಬಂತು ತ್ರಿಭುಜದ 2 ಬಾಹುಗಳ ಅಳತೆ. ಅಂದರೆ ಏನು ತಿಳ್ಕೊಳ್ಳೋಣ, ನಾವು ತ್ರಿಭುಜವನ್ನು ತಗೊಳ್ಳೋಣ. ಇದರಲ್ಲಿ 2 ಬಾಹುಗಳ ಅಳತೆ ABC ಇದು 8, ಹಾಗೆಯೇ 11. ಇನ್ನೊಂದು ಬಾವಿನ ಅಳತೆ ಗೊತ್ತಿಲ್ಲ. ಅದರ ಟೋಟಲ್ ಆಗಿರ್ತಕ್ಕಂಥ P ನ ಅಳತೆ 32 ಸೆಂಟಿಮೀಟರ್ ಇದೆ. ಅದರಿಂದ ಅಳತೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಇದರಲ್ಲಿ AB ಪ್ಲಸ್ BC ಪ್ಲಸ್ CA = 32. ಅದರಲ್ಲಿ 8 ಪ್ಲಸ್ BC ಪ್ಲಸ್ 11 32 ಅಂತ ತಗೊಂಡ್ರೆ 19 ಪ್ಲಸ್ BC = 32. BC = 32 ಮೈನಸ್ 19. ಅಲ್ಲಿಗೆ ಏನಾಗುತ್ತೆ, 12ರ 9 ಕಳೆದ್ರೆ 3, 2ರ 1 ಕಳೆದ್ರೆ 1. ಅಲ್ಲಿ ನಮಗೆ ಅಳತೆ ಸಿಗ್ತಕ್ಕಂಥದ್ದು 13 ಸೆಂಟಿಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಬಂತು ಈ ಕೆಳಗಿನ ಯಾವ ಗಣಿತದ ಪರಿಕಲ್ಪನೆಗೆ ಸಾಧನೆಯ ಅವಶ್ಯಕತೆ ಇದೆ ಅಂತ ಕೇಳ್ತಾನೆ. ಸಾಧನೆಯ ಅವಶ್ಯಕತೆ ಇರತಕ್ಕಂಥದ್ದು ಪ್ರಮೇಯಕ್ಕೆ ಮಾತ್ರ. ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಬಂತು ಒಂದು ಕೋನವು ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳು ಅಂತ ಕೇಳ್ತಾನೆ. ಪೂರಕ ಕೋನ ಅಂದರೆ 90 ಡಿಗ್ರಿ. ಇದರಲ್ಲಿ ಒಂದು ಕೋನ
ಇನ್ನೊಂದು ಕೋನದ ಅರ್ಧ. ಒಂದು ಕೋನ ಅಂದ್ರೆ 60 ಡಿಗ್ರಿ ಅಂತ ಇಟ್ಕೊಂಡ್ರೆ ಅದರ ಕೋನದ ಅರ್ಧ ಅಂದರೆ 30 ಡಿಗ್ರಿ. ಟೋಟಲ್ ಆಗಿ ಎಷ್ಟು ಡಿಗ್ರಿ ಸಿಗುತ್ತೆ ನಮಗೆ? 90 ಡಿಗ್ರಿ. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 60 ಡಿಗ್ರಿ ಮತ್ತು 30 ಡಿಗ್ರಿ. ನೆಕ್ಸ್ಟ್ ಒಂದು ತಗೊಳ್ಳೋಣ. 6 - 3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕವನ್ನು ಕೇಳಿದ್ದಾನೆ. ಇದರಲ್ಲಿ ನಾವು ನಕ್ಷೆಯನ್ನು ತಗೊಂಡಾಗ ಎಕ್ಸ್ ಡ್ಯಾಶ್ ಎಕ್ಸ್, ವೈ ಡ್ಯಾಶ್ ವೈ, ಇದು ನಮಗೆ ವೈ ಇರ್ತಕ್ಕಂಥದ್ದು ಲಂಬ ಸೂಚಕ ಆಗುತ್ತೆ, ಎಕ್ಸ್ ಇರ್ತಕ್ಕಂಥದ್ದು ಕ್ಷಿತಿಜ ಸೂಚಕ ಆಗುತ್ತೆ. ಹಾಗಾಗಿ ಇಲ್ಲಿ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕ ತಗೊಂಡಾಗ ಲಂಬ ಸೂಚಕದ ಬೆಲೆ, ಲಂಬ ಸೂಚಕ is equal to -3, ಕ್ಷಿತಿಜ ಸೂಚಕ is equal to r ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋಣ. 3x + 4y is equal to 12 ಸಮೀಕರಣದಲ್ಲಿ x is equal to 0 ಆಗಿದ್ದರೆ 3x + 4y is equal to 12 ಇದೆ. ಅದರಲ್ಲಿ x ಬೆಲೆ 0 ಇದೆ. ಅಂದರೆ 3 × 0 + 4y is equal to 12. 0 + 4y is equal to 12. y is equal to 12/4. ಅಂದರೆ 4 1 4 3 ಅಲ್ಲಿಗೆ y-ನ ಬೆಲೆ 3 ಬರ್ತಕ್ಕಂಥದ್ದು. ಸಮದ್ವಿಬಾಹು ತ್ರಿಭುಜ ABCಯಲ್ಲಿ, ಸಮದ್ವಿಬಾಹು ತ್ರಿಭುಜ ABCಯಲ್ಲಿ ಆಂಗಲ್ ಎ ಅಂದರೆ ABC ಅಂತ ಇಟ್ಕೊಂಡ್ರೆ ಇದರಲ್ಲಿ ಎ ಕೋನ ಮತ್ತು ಸಿ ಕೋನ ಎರಡೂ ಕೂಡ ನಮಗೆ ಸಮ ಆಗಿದ್ದರೆ ಸಮಬಾಹುಗಳನ್ನು ಬರೀರಿ ಅಂತ ಕೇಳ್ತಾನೆ. ಅಲ್ಲಿಗೆ ಸಮಬಾಹುಗಳು ಎ ಕೋನಕ್ಕೆ ಅಪೋಸಿಟ್ BC, ಸಿ ಕೋನಕ್ಕೆ ಅಪೋಸಿಟ್ AB. ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು BC is equal to AB. ಚಿತ್ರದಲ್ಲಿ ABCD ಸಮಾಂತರ ಚತುರ್ಭುಜ ಆಂಗಲ್ BAC, ಆಂಗಲ್ BAC 45 ಡಿಗ್ರಿ ಆದರೆ ಆಂಗಲ್ DCA ಇದು ನಮಗೆ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ತಗೋಬಹುದು. ಇದರಲ್ಲಿ CD, AB ಇವೆರಡೂ ಕೂಡ ಸಮಾಂತರ ರೇಖೆಗಳಾದರೆ ಇದು ಛೇದಕ ರೇಖೆ ಎ ಮತ್ತು ಸಿ ಅಂತಕ್ಕಂಥದ್ದನ್ನು ಇಟ್ಕೊಳ್ಳೋಣ. ಛೇದಕ ರೇಖೆ ಆಗಿದ್ದರೆ ಇದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಸಮ. ಇದು 45 ಡಿಗ್ರಿ ಇದ್ದರೆ ಇದು ಕೂಡ 45 ಡಿಗ್ರಿ ಇರುತ್ತೆ. ಹಾಗಾಗಿ ಆಂಗಲ್ DCA ಬೆಲೆ 45 ಡಿಗ್ರಿ. ಶಂಕುವಿನ ಪಾದ ಮತ್ತು ತ್ರಿಜ್ಯ, ಪಾದದ ತ್ರಿಜ್ಯ ಮತ್ತು ಓರೆ ಎತ್ತರಗಳು ಕ್ರಮವಾಗಿ 4, 5 ಆದರೆ ಎತ್ತರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ R ಬೆಲೆ 4, L ಬೆಲೆ 5, H ಬೆಲೆಯನ್ನು ಕೇಳಿದ್ದಾನೆ. ಇದು ಲಂಬ ಕೋನ ತ್ರಿಭುಜಕ್ಕೆ ಬರ್ತಕ್ಕಂಥದ್ದು. ಇದು ಓರೆ ಎತ್ತರ, ಇದು H, ಇದು ತ್ರಿಜ್ಯ. L² is equal to H² R². ಇಲ್ಲಿ ಅಳತೆ ಕೊಟ್ಟಿರೋದು ನಮಗೆ L² ಕೊಟ್ಟಿದ್ದಾನೆ 5², H² ಕೊಟ್ಟಿಲ್ಲ, R² ಕೊಟ್ಟಿದ್ದಾನೆ 4². H² is equal to 5 ಇಲ್ಲಿ 25, 4 4 16 ಅಂದರೆ ಈ ಕಡೆಗೆ ಬರುತ್ತೆ. ಅಲ್ಲಿಗೆ H is equal to 9, H² is equal to 9, H is equal to √9 ಅಂದರೆ 3 ಸೆಂಟಿಮೀಟ್ರು. ಯಾವುದ್ರದ್ದು ಎತ್ತರ is equal to 3 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಮತ್ತು ವರ್ಗಾಂತರದ ಮಧ್ಯಬಿಂದು ಅಂದರೆ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡ್ ಬೈ 2, 20 + 10 ಬೈ 2, 30/2 ಅಂದರೆ 15. ಇಲ್ಲಿ ಮಧ್ಯಬಿಂದುವಿನ ಬೆಲೆ 15 ಆಯಿತು. 6√5, 6√5 ಇಂಟು 2√5 ಅಂತ ಕೇಳ್ತಾನೆ. ಗುಡಿಸ್ರಿ ಅಂತ ತಗೊಂಡಿರೋದು. 6 2 12 ಆಯಿತು. √5 ಇಂಟು √5
12 √5 ಇಂಟು √5 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 12 ಇಂಟು 5 60ಕ್ಕೆ ಬರ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು 2 ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, ಇದರಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ್ಕೆ ಕೇಳಿದರೆ ಇದು ಪೂರ್ತಿ ಎಕ್ಸ್ ಸ್ಕ್ವೇರ್ನ ಬೆಲೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1, ಆದರೆ ಚಿಹ್ನೆ ಮೈನಸ್ ಇರೋದ್ರಿಂದ -1 ಆಗ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು